ಎಲ್ಲರಿಗೂ ನಮಸ್ಕಾರ. ನಾನು ರಾಜೇಶ್ವರಿ. ರಾಜಿ ಅಡುಗೆ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ಸ್ಪೆಷಲ್ ರೆಸಿಪಿ ಕ್ರಂಚಿ ಮಸಾಲ ವಡಾ ಹೇಗೆ ಮಾಡೋದು ಅಂತ ನೋಡೋಣ. ಈ ಚಳಿಗೆ ಸಂಜೆ ಹೊತ್ತು ಬಿಸಿ ಬಿಸಿಯಾದ ತುಂಬಾ ರುಚಿಯಾಗಿರೋ ಈ ಮಸಾಲ ವಡೆಗಳನ್ನು ತುಂಬಾ ಸುಲಭವಾದ ವಿಧಾನದಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಿದ್ದೇನೆ. ಬನ್ನಿ ಈಗ ತಡ ಮಾಡದೆ ಹೇಗೆ ಮಾಡೋದು ಅಂತ ನೋಡೋಣ. ಈ ಮಸಾಲ ವಡೆ ಮಾಡೋದಕ್ಕೆ ಮೊದಲು ನಾನಿಲ್ಲಿ 1 ಕಪ್ಪಷ್ಟು ಕಡಲೆಬೇಳೆನ ಪಾತ್ರೆಗೆ ಸೇರಿಸಿ 4 ರಿಂದ 5 ಸಲ ಚೆನ್ನಾಗಿ ತೊಳ್ಕೊಳ್ತಾ ಇದ್ದೀನಿ. ಕಡಲೆಬೇಳೆನ ಚೆನ್ನಾಗಿ ವಾಶ್ ಮಾಡಿದ ನಂತರ 3 ಕಪ್ ನೀರನ್ನು ಸೇರಿಸಿ 2 ಗಂಟೆಗಳ ಕಾಲ ನೆನೆಯೋದಕ್ಕೆ ಇಡೋಣ. ಕಡಲೆಬೇಳೆನ ನೆನೆಸಿ 2 ಗಂಟೆಗಳ ನಂತರ ನೋಡಿ, ಈಗ ಕಡಲೆಬೇಳೆ ಎಲ್ಲ ತುಂಬ ಚೆನ್ನಾಗಿ ನೆಂದಿದೆ. ಈಗ ಈ ನೆಂದಿರೋ ಕಡಲೆಬೇಳೆಯಲ್ಲಿ 1 ಕೈ ಹಿಡಿಯಷ್ಟು ಕಡಲೆಬೇಳೆನ ಸಪ್ರೇಟ್ ಇಟ್ಕೊಳ್ಳೋಣ. ಈಗ ಒಂದು ಮಿಕ್ಸಿ ಜಾರ್ಗೆ 3 ಇಂಚು ಚಕ್ಕೆ, 15 ಎಸಳು ಬೆಳ್ಳುಳ್ಳಿ, 2 ಇಂಚು ಶುಂಠಿ, 5 ರಿಂದ 6 ಹಸಿಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಖಾರ ಜಾಸ್ತಿ ಇಷ್ಟಪಡೋರು ನಿಮ್ಮ ರುಚಿಗೆ ತಕ್ಕಂತೆ ಹಸಿಮೆಣಸಿನ್ಕಾಯಿನ ಸೇರಿಸ್ಕೋಬಹುದು. ಈಗ ಇಷ್ಟನ್ನು ನೀರನ್ನು ಸೇರಿಸ್ದೇನೆ ತರತರಿಯಾಗಿ ರುಬ್ಕೊಳ್ಳೋಣ. ಇದೇ ಜಾರ್ಗೆ ನೆಂದಿರೋ ಕಡಲೆಬೇಳೆನ ಸೇರಿಸಿ ನೀರನ್ನು ಸೇರಿಸ್ದೇನೆ ತರತರಿಯಾಗಿ ರುಬ್ಕೊಳ್ಳೋಣ. ಈ ರೀತಿ ಕಡಲೆಬೇಳೆಗೆ ನೀರನ್ನು ಸ್ವಲ್ಪನೂ ಕೂಡ ಸೇರಿಸದೆ ರುಬ್ಬೋದ್ರಿಂದ ವಡೆಗಳನ್ನ ಎಣ್ಣೆಗೆ ಸೇರಿಸಿದಾಗ ವಡೆಗಳಿಗೆ ಎಣ್ಣೆ ತುಂಬ ಹೀರ್ಕೊಳ್ಳೋದಿಲ್ಲ. ನೋಡಿ, ಈ ರೀತಿ ಗೋಧಿ ರವೆ ಇದ್ದಷ್ಟು ರುಬ್ಕೊಂಡ್ರೆ ಸಾಕು, ತೀರಾ ನುಣ್ಣಗೆ ರುಬ್ಕೋಬಾರ್ದು. ಈಗ ಮಿಕ್ಕಿರೋ ಕಡಲೆಬೇಳೆನ ಸೇರಿಸಿ ಅದೇ ರೀತಿ ತರತರಿಯಾಗಿ ರುಬ್ಕೊಳ್ಳೋಣ. ರುಬ್ಬಿರೋ ಕಡಲೆಬೇಳೆನೆಲ್ಲ ಒಂದು ಬೌಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ನಾವು ಮೊದಲೇ ಸಪ್ರೇಟ್ ಇಟ್ಟಂತಹ 1 ಕೈ ಹಿಡಿಯಷ್ಟು ಕಡಲೆಬೇಳೆನ ಸೇರಿಸ್ಕೊಳ್ತಾ ಇದ್ದೀನಿ. ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ದಪ್ಪ ಗಾತ್ರದ 1 ಈರುಳ್ಳಿನ ಸಣ್ಣಕ್ಕೆ ಹೆಚ್ಚಿ ಸೇರಿಸ್ಕೊಂಡಿದ್ದೀನಿ. ನಂತರ ಸಣ್ಣಕ್ಕೆ ಹೆಚ್ಚಿರೋ 1 ಕೈ ಹಿಡಿಯಷ್ಟು ಕೊತ್ತಂಬರಿ, ಅರ್ಧ ಕೈ ಹಿಡಿಯಷ್ಟು ಪುದೀನ, ಸ್ವಲ್ಪ ಕರಿಬೇವನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸ್ವಲ್ಪ ಹಿಂಗು, ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕೈಯಲ್ಲೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗಾಗಲೇ ಕಡಲೆಬೇಳೆ ಹಾಗೆ ಈರುಳ್ಳಿಲಿ ತೇವಾಂಶ ಇರೋದ್ರಿಂದ ನೀರನ್ನು ಸೇರಿಸೋ ಅವಶ್ಯಕತೆ ಇರೋದಿಲ್ಲ. ಮಸಾಲೆ ವಡೆ ಮಾಡೋದಕ್ಕೆ ಬೇಕಾಗಿರೋ ಹಿಟ್ಟು ಈಗ ರೆಡಿಯಾಗಿದೆ. ಈಗ ಸ್ವಲ್ಪನೇ ಈ ರೀತಿ ಉಂಡೆ ಮಾಡಿಕೊಂಡು, ಉಂಡೆ ಮಾಡಿದ ನಂತರ ಕೈ ಮೇಲಿಟ್ಟು ಈ ರೀತಿ ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು, ಪರ್ಫೆಕ್ಟ್ ಆದ ವಡೆ ಶೇಪ್ ಬರುತ್ತೆ. ವಡೆಗಳನ್ನು ನಿಮ್ಗೆ ಯಾವ ಸೈಜ್ಗೆ ಬೇಕೋ ಆ ಸೈಜ್ಗೆ ತಟ್ಕೋಬಹುದು. ಈ ರೀತಿ ಕೈ ಮೇಲಿಟ್ಟು ತಟ್ಕೊಳ್ಳೋದ್ರಿಂದ ಸುತ್ತಲೂ ತೆಳುವಾಗಿ ಮಂದಕ್ಕೆ ಹಿಟ್ಟಿರೋದ್ರಿಂದ ನೋಡೋದಕ್ಕೆ ವಡೆ ಶೇಪ್ ಕೂಡ ಚೆನ್ನಾಗಿರುತ್ತೆ. ಹಾಗೆ ಸುತ್ತಲೂ ಗರಿಗರಿಯಾಗಿ ಮಧ್ಯಕ್ಕೆ ಒಳಗಿನ ಭಾಗ ಮೃದುವಾಗಿ ತಿನ್ನೋದಕ್ಕೆ ತುಂಬಾ ಮಜವಾಗಿರುತ್ತೆ. ಒಂದಷ್ಟು ವಡೆಗಳನ್ನ ಒಟ್ಟಿಗೆ ಈ ರೀತಿ ತಟ್ಟಿಟ್ಕೊಂಡಿದ್ದೀನಿ. ಈಗ ಕಡಾಯಿಗೆ ಎಣ್ಣೆ ಸೇರಿಸಿ ಮೀಡಿಯಂ ಫ್ಲೇಮಲ್ಲಿ ಬಿಸಿಯಾಗೋದಕ್ಕೆ ಇಟ್ಟಿದ್ದೆ. ಬಿಸಿಯಾಗಿರೋ ಎಣ್ಣೆಗೆ ಒಂದೊಂದೇ ವಡೆಗಳನ್ನು ಸೇರಿಸ್ಕೊಳ್ಳೋಣ. ವಡೆಗಳನ್ನ ಬಿಸಿ ಎಣ್ಣೆಗೆ ಸೇರಿಸಿದ ತಕ್ಷಣ ಸೌಟ್ ಆಡ್ಸೋಕೆ ಹೋಗ್ಬಾರ್ದು. ವಡೆಗಳನ್ನ ಸೇರಿಸಿ 2 ನಿಮಿಷದ ನಂತರ ಈ ರೀತಿ ಎಲ್ಲ ವಡೆಗಳನ್ನ ತಿರುವಾಗ್ತಾ 2 ಕಡೆ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈಗ ಬಬಲ್ಸ್ ಎಲ್ಲ ಕಡಿಮೆಯಾಗಿ ತುಂಬಾ ಕ್ರಿಸ್ಪಿಯಾಗಿ ವಡೆಗಳೆಲ್ಲ ಬೆಂದಿದ್ದಾವೆ. ಮೀಡಿಯಂ ಫ್ಲೇಮಲ್ಲೇ ನಿಧಾನವಾಗಿ ವಡೆಗಳನ್ನು ಬೇಯಿಸ್ಕೊಳ್ಳೋದ್ರಿಂದ ಹೊರಗಿಂದ ಒಳಗಿನವರೆಗೂ ತುಂಬಾ ಹದವಾಗಿ ಚೆನ್ನಾಗಿ ಬೆಂದಿರುತ್ತೆ. ಹೈ ಫ್ಲೇಮಲ್ಲಿಟ್ಟು ವಡೆಗಳನ್ನ ಬೇಯಿಸ್ಕೊಳ್ಳೋದ್ರಿಂದ ಮೇಲೆ ಬಣ್ಣ ಏನು ತುಂಬ ಬೇಗ ಬದಲಾಗುತ್ತೆ, ಆದರೆ ಒಳಗೆಲ್ಲ ಸ್ವಲ್ಪ ಹಸಿ ಹಸಿಯಾಗಿ ಹಾಗೆ ಇರುತ್ತೆ. ಹಾಗಾಗಿ ಮೀಡಿಯಂ ಫ್ಲೇಮಲ್ಲೇ ಈ ಮಸಾಲೆ ವಡೆಗಳನ್ನ ಬೇಯಿಸ್ಕೋಬೇಕು. ನಾನಿವತ್ತು ತಗೊಂಡಿರೋ 300 ಗ್ರಾಮ್ ಕಡಲೆಬೇಳೆಗೆ ಒಟ್ಟು 30 ವಡೆಗಳಾಗಿದ್ದಾವೆ. ಈ ಆಧಾರದ ಮೇಲೆ ನೀವು ಎಷ್ಟು ವಡೆಗಳನ್ನ ಮಾಡ್ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ಕಡಲೆಬೇಳೆನ ಸೇರಿಸಿ ವಡೆಗಳನ್ನ ಮಾಡ್ಕೋಬಹುದು. ನೋಡಿ, ಹೊರಗಡೆ ಗರ್ಗರಿಯಾಗಿ ಒಳಗಡೆ ಮೃದುವಾಗಿ ತುಂಬಾ ಪರ್ಫೆಕ್ಟಾಗಿ ಬೆಂದಿದೆ. ಸಂಜೆ ಹೊತ್ತು ಕಾಫಿ ಟೀ ಜೊತೆಗೆ ಈ ರೀತಿ ಬಿಸಿ ಬಿಸಿಯಾದ ಮಸಾಲೆ ವಡೆ ಮಾಡಿಕೊಡಿ. ಮನೆಯವರೆಲ್ಲ ತುಂಬಾ ಇಷ್ಟಪಟ್ಟು ತಿಂತಾರೆ. ತುಂಬಾ ಸುಲಭವಾಗಿ ಈ ರುಚಿಯಾದ ಮಸಾಲ ವಡೆಗಳನ್ನು ನೀವು ಕೂಡ ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ನಿಮ್ಗೆ ಹೇಗೆ ಬಂತು ಅಂತ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇವತ್ತಿನ ಸ್ಪೆಷಲ್ ಕ್ರಂಚಿ ಮಸಾಲ ವಡೆ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಈಗಲೇ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮತ್ತಷ್ಟು ಸುಲಭ ಹಾಗೂ ರುಚಿಯಾದ ರೆಸಿಪಿಗಳಿಗೋಸ್ಕರ ರಾಜಿ ಅಡುಗೆನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತೊಂದು ರುಚಿಯಾದ ರೆಸಿಪಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.